ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂಬೇಡ್ಕರ್ ಜಯಂತಿಯ ವೇಳೆ ಭಾರಿ ಅಚಾತುರ್ಯ ಸಂಭವಿಸಿದೆ. ಮೆರವಣಿಗೆ ಹೊರಟಿದ್ದವರ ಮೇಲೆ ಕಾರು ಹರಿದಿದೆ. ಇದರ ಪರಿಣಾಮವಾಗಿ 7 ವರ್ಷದ ಮಗು ಸಾವನ್ನಪ್ಪಿದೆ. 7 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಚಿಕ್ಕಮಗಳೂರಿನ ಬಿಳೇಕಲ್ಲು ಗ್ರಾಮದಲ್ಲಿ ಸಂಭವಿಸಿದಂತ ಅವಘಡ ಇದು. ಕುಡಿದು ಅಡ್ಡಾದಿಡ್ಡಿ ವಾಹನ ಚಲಾಯಿಸಿರುವಂತ ಆರೋಪ ಕೇಳಿಬಂದಿದೆ. ಕಾರು ಚಾಲಕ ಸುಧಾಕರ್ ಬಂಧನವಾಗಿದ್ರೆ ಮತ್ತೊಬ್ಬ ಪರಾರಿಯಾಗಿದ್ದಾನೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸದ್ಯ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಅಂಬೇಡ್ಕರ್ ಜಯಂತಿಯ ವೇಳೆ ಆಗಿರುವಂತಹ ಘಟನೆ ಇದು. ಇನ್ನು ಕಾರು ಮೆರವಣಿಗೆಯಲ್ಲಿದ್ದವರ ಮೇಲೆ ಹರಿದು 7 ವರ್ಷದ ಬಾಲಕಿ ಸಾನ್ವಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಗಾಯಾಳುಗಳಲ್ಲಿ 11 ವರ್ಷದ ನಿಶ್ಚಿತ್, ತೃಪ್ತಿ, ತಿಮ್ಮರಾಜು, ಉಷಾ, ಚೇತನ್, ಸೃಷ್ಟಿ, ನಾಗರಾಜ್ ಸೇರಿದ್ದು ಅವರನ್ನ ತಕ್ಷಣದ ಹಾಸನದ ಮೆಡಿಕಲ್ ಕಾಲೇಜಿಗೆ ಈಗ ರವಾನೆಯನ್ನ ಮಾಡಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಘಟನೆ ಬಳಿಕ ಸ್ಥಳದಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರು ಚಾಲಕ ಸುಧಾಕರ್ನನ್ನ ಸ್ಥಳೀಯರು ಹಿಡಿದು ಥಳಿಸಿದ್ದಾರೆ. ಅಪಘಾತದ ನಂತರ ಕಾರಿನಲ್ಲಿದ್ದಂತ ಮತ್ತೊಬ್ಬ ವ್ಯಕ್ತಿ ಪರಾರಿಯಾಗಿದ್ದು ಕಾರಿನ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆ ಮುಂಭಾಗವೂ ಕೂಡ ಪ್ರಕ್ಷುಬ್ಧವಾಗಿರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಈಗ ಹೆಚ್ಚುವರಿ ಪೊಲೀಸರು ಹಾಗೆ ಎಎಸ್ಪಿ ಜಯಕುಮಾರ್ ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇದು. ಒಂದು ಕಡೆ 7 ವರ್ಷದ ಪುಟ್ಟ ಮಗು ಸಾನ್ವಿ ಸಾವನ್ನಪ್ಪಿದ್ರೆ, ಇನ್ನೊಂದು ಕಡೆ 7 ಜನರಿಗೂ ಕೂಡ ಗಾಯವಾಗಿದೆ. ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಅಚಾತುರ್ಯ ಇದು. ಮೆರವಣಿಗೆಗೆ ಹೊರಟಿರ್ತಾರೆ ಅಂಬೇಡ್ಕರ್ ಜಯಂತಿಯ ಹಿನ್ನೆಲೆಯಲ್ಲಿ. ಆ ಸಂದರ್ಭದಲ್ಲಿ ಜನರ ಮೇಲೆ ಕಾರು ಹರಿದಿದೆ. ಆದರೆ ಕುಡಿದು ಅಡ್ಡಾದಿಡ್ಡಿ ಆತ ವಾಹನವನ್ನು ಚಲಾಯಿಸ್ತಾ ಇದ್ದ. ಅಂದರೆ ಚಾಲಕನ ನಿರ್ಲಕ್ಷ್ಯತನದಿಂದ ಈ ರೀತಿ ಆಗಿದೆ ಅಂತ ಹೇಳಿ ಸದ್ಯ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾರು ಚಾಲಕ ಸುಧಾಕರ್ನ ಬಂಧನವಾಗಿದ್ರೆ ಇನ್ನೊಬ್ಬ ಎಸ್ಕೇಪ್ ಆಗುತ್ತಾನೆ. ಸದ್ಯ ಗ್ರಾಮಾಂತರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಯಾವಾಗ ಈ ಒಂದು ಘಟನೆ ಸಂಭವಿಸಿತ್ತು ಅದಾದ ನಂತರದಲ್ಲಿ ಸ್ಥಳದಲ್ಲಿ ಒಂದು ರೀತಿ ಪ್ರಕ್ಷುಬ್ಧವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಸದ್ಯ ಹೆಚ್ಚುವರಿ ಪೊಲೀಸರು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿನ ಒಂದು ಸಿಚುವೇಶನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಹೊರಗಡೆ ಟ್ರೀಟ್ಮೆಂಟ್ ಕಳ್ಸೋದು ಬೇಡ ಹೇಳಿ ಬೇಡ ಬೇಡ ನಾಳೆ ಆಗೋ ನಾನು ಜವಾಬ್ದಾರಿ ಬಿಡಿ. ಯಾರು ಪಡಿಸಲಿಲ್ಲ ಡಾಕ್ಟರ್ ಪೂರ್ಣ ನಾರ್ಮಲ್ ಇದ್ದಾರೆ. ಆ ನಾರ್ಮಲ್ ಫುಲ್ ನಾರ್ಮಲ್ ಅದರಲ್ಲಿ ಮಕ್ಕಳುಗಳೆಲ್ಲ ಸೈಡಲ್ಲೇ ಇದ್ರು ಸರ್. ಎಲ್ಲ ನಮ್ಮನೇಲಿ ನಮ್ಮ ಅಣ್ಣ ದೊಡ್ಡವರು, ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಇದ್ರು ಸರ್. ಎಲ್ಲರಿಗೂ ಗುದ್ಕೊಂಡು ಬಂದಿದ್ದೇನೆ ಸರ್. ಆ ಟೈಮಲ್ಲಿ ಸೈಡಲ್ಲಿ ನಿಂತವ್ರಿಗೆ ಗೊತ್ತಿದ್ದೇನೆ ಸರ್. ಅವನಿನ್ನೂ ಚೆನ್ನಾಗಿದ್ದಾನೆ. ಅವನನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಿಟ್ಟು ಆ ಪ್ರೈವೇಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದು ಮಗು ಜೀವನ ತೆಗ್ದಿದ್ದಾನೆ ಸರ್. ಅವ್ರ ಜೀವ ವಾಪಸ್ ಕೊಡ್ತಾರೆ ಸರ್. ಒಂದು ಮಗು ಡೆತ್ ಆಗಿದೆಯಾ? ಡೆತ್ ಆಗಿದೆ ಸರ್. ಅವನು ಮನೆ ಹಾಳಕ್ಕೆ ಹೋಗ್ಬೇಕು. ಎಷ್ಟು ವರ್ಷ ಮಗು ಮೇಡಮ್? ಎಷ್ಟು ವರ್ಷ? ಚಿಕ್ಕ ಮಗು ಸರ್. ಕಾರ್ ಅಡಿಗೆ ಸಿಕ್ಕಿದೆ ಸರ್. ಅನಿಲ್ ಕುಮಾರ್ ಅಂತ ವಕೀಲರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇತ್ತು. ಇಡೀ ವಿಶ್ವ ಮಾಡ್ತದೆ. ಅದೇ ಜಯಂತಿನ ಇವತ್ತು ಬಿಳೇಕಲ್ ಚಿಕ್ಕಮಗಳ ಒಂದು ಆಸುಪಾಸಿನಲ್ಲಿರುವಂಥ ಬಿಳೇಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿನ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿ. ಮಧುಸೂದನ್, ಇನ್ನು ಮೆರವಣಿಗೆ ಹೊರಟಿದ್ದವರ ಮೇಲೆ ಕಾರು ಹರಿದಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಾರು ಚಾಲಕನ ನಿರ್ಲಕ್ಷ್ಯನ ಅಥವಾ ಅಲ್ಲಿರುವಂತಹ ಭದ್ರತೆ ಯಾವ ರೀತಿಯಾಗಿತ್ತು? ಸೆಕ್ಯೂರಿಟಿ ಸರಿಯಾಗಿತ್ತಾ, ಹೇಗೆ? ಖಂಡಿತವಾಗ್ಲೂ ದಿವ್ಯ, ಏನು ಕಳೆದ ರಾತ್ರಿ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದಂತಹ ಕಾರಿನಿದೆ ಮೆರವಣಿಗೆಯಲ್ಲಿ ಇದ್ದಂತವರ ಮೇಲೆ ಹರಿದಿರುವಂತದ್ದು. ಈ ಪ್ರಕರಣದಲ್ಲಿ 7 ಜನರಿಗೆ ಗಂಭೀರ ಗಾಯವಾಗಿದ್ದು, ಒಂದು ಮಗು 7 ವರ್ಷದ ಮಗು ಸಾನ್ವಿ ಎಂಬ ಮಗು ಕೂಡ ಸಾವನ್ನ ಅಪ್ಪಿರುವುದು. ಎಲ್ಲೋ ಒಂದ್ ಕಡೆ ಬಿಳೇಕಲ್ಲೇಳಿ ಗ್ರಾಮದಲ್ಲಿ ಈಗ ಒಂದು ಉದ್ರಿಕ್ತ ವಾತಾವರಣ ಕ್ರಿಯೇಟ್ ಆಗಿರುವಂತದ್ದು. ಹಿನ್ನೆಲೆ ಕೂಡ ಸದ್ಯ ಅಲ್ಲಿಗೆ ಧಾವಿಸುವಂತ ಆರೋಗ್ಯ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಸದ್ಯ ಗಾಯಾಳುಗಳನ್ನ
ಚಿಕ್ಕಮಗಳೂರು ಆಸ್ಪತ್ರೆಗೆ ತಂದು ಕರೆದೊಯ್ದು ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಏನು ಮೇಜರ್ ಆಗಿ ಗಾಯಾಳುಗಳನ್ನ ಈಗ ಹಾಸನಕ್ಕೆ ರವಾನೆ ಮಾಡುವಂಥದ್ದು. ಏನು ಕಾರಿನಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ರು ಅಂತ ಗೊತ್ತಾಗಿರುವಂಥದ್ದು. ಅದರಲ್ಲಿ ಕೂಡ ಏನು ಡ್ರೈವಿಂಗ್ ಅನ್ನ ಮಾಡ್ತಿದ್ದಂತ ವ್ಯಕ್ತಿ ಕೂಡ ಮದ್ಯವನ್ನ ಸೇವನೆ ಮಾಡಿ ಗಾಡಿಯನ್ನ ಚಲಾಯಿಸಿರುವ ಮಾಹಿತಿ ಕೂಡ ಕೇಳಬಂದಿರೋದು. ಎಲ್ಲೋ ಒಂದ್ ಕಡೆ ಕೂಡ ರಾತ್ರಿ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿ ಸಂತೋಷವಾಗಿ ಆಚರಣೆ ಮಾಡುವ ಸಂದರ್ಭದಲ್ಲಿ ಈ ಕಾರು ಚಾಲಕನ ನಿರ್ಲಕ್ಷ್ಯತೆಯಿಂದ ಈಗ ಒಂದು ಮಗುವಿನ ಪ್ರಾಣ ಹಾಗೂ ಇನ್ನು 7 ಜನರ ಗಂಭೀರ ಸ್ಥಿತಿಯನ್ನ ಹೊಂದಿರುವಂತದ್ದು ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ನಾವು ವಿಡಿಯೋಗಳಲ್ಲಿ ನೋಡಬಹುದು ಆ ಸ್ಥಳೀಯರು ಗ್ರಾಮಸ್ಥರು ಯಾವ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು ಆ ಡ್ರೈವರ್ ಮೇಲಾಗಿರ್ಬೋದು. ಓಕೆ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಮಾಹಿತಿಗಾಗಿ.